ಭ್ರಷ್ಟಾಚಾರ ಯಾಕೆ ಪ್ರಾರಂಭ ಆಗ್ತದೆ, ಇದರಲ್ಲಿ ನಮ್ಮ ಜವಾಬ್ದಾರಿ ಏನಂತ ಅರ್ಥ ಮಾಡಿಕೊಂಡ್ರೆ ಭ್ರಷ್ಟಾಚಾರ ಖಂಡಿತ ನಿಲ್ತದೆ. ಈ ಆಡಳಿತಕ್ಕೆ ಯಾರು ಆಯ್ಕೆ ಮಾಡಿ ಕೊಟ್ಟೆವು ಅವರು ಈ ಭ್ರಷ್ಟಾಚಾರದ ಸುಲಿಗೆ ಮಾಡೋ ಕಾನೂನನ್ನು ಅವರು ಅನುಷ್ಠಾನಕ್ಕೆ ತಂದಿಟ್ಟಿದ್ದಾರೆ. ಇದು ದುಡ್ಡಿನ ಕಂತಿನಲ್ಲಿ ಕಪ್ಪ ಕೊಡುವ ಸುಲಿಗೆ ಮಾಡುವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ವಿರೋಧ ಪಕ್ಷದಲ್ಲಿದ್ದಾಗ ಭ್ರಷ್ಟಾಚಾರದ ಹೋರಾಟ ಮಾಡ್ತಾರೆ, ಆಡಳಿತ ಪಕ್ಷ ಭ್ರಷ್ಟಾಚಾರ ಮಾಡಿಕೊಂಡಿರ್ತಾರೆ, ಅವರ ಮಾತನ್ನು ಜನ ನಂಬ್ತಾರೆ. ಈಗ ಈ ಅಧಿಕಾರ ಇದ್ದಾಗ ಈಗಿನ ಆಡಳಿತ ಪಕ್ಷ ಭ್ರಷ್ಟಾಚಾರ ಮಾಡ್ತಾ ಇದೆ, ವಿರೋಧ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ, ಒಳ್ಳೆ ವಿಷಯ. ಈಗ ಹೋರಾಟದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ. ನಾಳೆ ಇವರ ಅಧಿಕಾರ ಬಂದಾಗ ಏನು ಬರಬೇಕು, ನಾ ಕಾಲದಿಂದ ಆಚರಣೆ ಬರಬೇಕು. ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ಆಲೆಟ್ಟಿ. ಇವತ್ತು ನಮ್ಮ ಜೊತೆ ನಮ್ಮ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು, ಗೌರವ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ವಿ ಪಿ ಶಿವಾನಂದರವರು ಇದ್ದಾರೆ. ಕಳೆದ ಎಪಿಸೋಡಲ್ಲಿ ಕೂಡ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ. ತಮಗೆ ತಿಳಿದಂತೆ ಕಳೆದ 41 ವರ್ಷಗಳಿಂದ ಸುಳ್ಯದಲ್ಲಿ, ಪುತ್ತೂರಲ್ಲಿ, ಬೆಳ್ತಂಗಡಿಯಲ್ಲಿ 3 ತಾಲೂಕಲ್ಲಿ ಕೂಡ ಜನಮಾನಸದ ಕೈಗನ್ನಡಿಯಾಗಿ ಹೊರಹೊಮ್ಮಿರುವಂಥ ಪತ್ರಿಕೆ ಸುದ್ದಿ ಬಿಡುಗಡೆ ಪತ್ರಿಕೆ ಅನ್ನುವಂಥದ್ದು 41 ವರ್ಷದ ಹಿಂದೆ ಹುಟ್ಟಿಕೊಂಡಿರುವಂಥದ್ದು. ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಬಳಕೆದಾರರ ವೇದಿಕೆಯ ಮೂಲಕ ಹುಟ್ಟಿಕೊಂಡಂಥ ಈ ಒಂದು ಪತ್ರಿಕೆ ನಿರಂತರವಾಗಿ ಹೋರಾಟದ ಹಾದಿಯನ್ನು ಹಿಡಿದು ಗ್ರಾಮದಲ್ಲಿರ್ಬೋದು, ತಾಲೂಕಲ್ಲಿರ್ಬೋದು ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸುವಂಥದ್ದು, ಅದನ್ನು ಗಮನ ಸೆಳೆದು ಅದನ್ನು ಸರಿಪಡಿಸುವಂಥ ಒಂದು ಸಮರ್ಥವಾದ ವರದಿಯನ್ನು ಮಾಡುವ ಮೂಲಕ ಇವತ್ತು ಎಲ್ಲ ಜನರ ಒಂದು ಅಚ್ಚುಮೆಚ್ಚಿನ ಪತ್ರಿಕೆಯಾಗಿ ನಂಬರ್ 1 ಪತ್ರಿಕೆಯಾಗಿ ಹೊರಹೊಮ್ಮಿದೆ. ಕಳೆದ 15 ವರ್ಷಗಳಿಂದ ಡಿಜಿಟಲ್ ಮಾಧ್ಯಮಕ್ಕೆ ಕಾಲಿಟ್ಟು ಇವತ್ತು ಜಗದಗಲ ಈ ಒಂದು ಮಾಧ್ಯಮ ಪಸರಿಸಿದೆ. ಯೂಟ್ಯೂಬ್ ಮೂಲಕ ಇರ್ಬೋದು, ವೆಬ್ಸೈಟ್ ಮೂಲಕ ಇರ್ಬೋದು, ಜಗದಗಲ ಎಲ್ಲ ಜನರನ್ನು ತಲುಪುವಂಥ ವ್ಯವಸ್ಥೆ ನಮ್ಮ ಸುದ್ದಿ ಮಾಧ್ಯಮದ ಮೂಲಕ ಆಗ್ತಾ ಇದೆ. ಕಳೆದ 5 ವರ್ಷಗಳ ಹಿಂದೆ ಸುದ್ದಿ ಜನಾಂದೋಲನ ವೇದಿಕೆಯ ಮೂಲಕ ಮತ್ತೆ ನಮ್ಮಲ್ಲಿರುವಂಥ ಭ್ರಷ್ಟಾಚಾರದ ಪಿಡುಗನ್ನು ಹೋಗಲಾಡಿಸಲು ಒಂದು ಆಂದೋಲನದ ಮೂಲಕ ಇಡೀ ಗ್ರಾಮ ಮಟ್ಟದಲ್ಲಿ ಒಂದು ಅಭಿಯಾನವನ್ನು ಕೈಗೊಳ್ಳಲಾಯಿತು. ನಂತರದ ದಿನಗಳಲ್ಲಿ ಪ್ರತಿ ಆ ಗ್ರಾಮ ಮಟ್ಟದಲ್ಲಿರ್ಬೋದು, ಇಲಾಖೆಯಲ್ಲಿರ್ಬೋದು, ಇಲಾಖೆಯ ಅಧಿಕಾರಿಗಳನ್ನಿರ್ಬೋದು ಅಥವಾ ಜನಪ್ರತಿನಿಧಿಗಳನ್ನಿರ್ಬೋದು, ಗ್ರಾಮದಲ್ಲಿ ಭೇಟಿಯಾಗಿ ನಮ್ಮ ಸುದ್ದಿ ಪ್ರತಿನಿಧಿಗಳು ಹೋಗಿ ಅವರ ಮೂಲಕ ಭ್ರಷ್ಟಾಚಾರ ವಿರೋಧ ಆಂದೋಲನದ ಒಂದು ಫಲಕವನ್ನು ಕೊಟ್ಟು ಆ ಒಂದು ಸಂಕಲ್ಪದ ಪ್ರತಿಜ್ಞೆಯನ್ನು ಮಾಡಿಸುವ ಮೂಲಕ ಇಡೀ ಸಮಾಜದಲ್ಲಿ ಜಾಗೃತಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಮತ್ತೆ ಇದೀಗ ಅದನ್ನೇ ಪುನರ್ಜೀವನಗೊಳಿಸಿ ಮತ್ತೆ ಒಂದು ಆಂದೋಲನವನ್ನು ಕೈಗೆತ್ತಿಕೊಂಡು ಮತ್ತೆ ಭ್ರಷ್ಟಾಚಾರದ ವಿರುದ್ಧ ನಡೆಯುವಂಥ ಎಲ್ಲ ಕಾರ್ಯಗಳಿಗೆ ಮತ್ತೆ ಜನರು ಜಾಗೃತರಾಗಬೇಕು. ಒಂದು ಸಾಮಾನ್ಯ ಜನರು ಕೂಡ ಯಾವುದೇ ರೀತಿಯ ಒಂದು ಲಂಚವನ್ನು ನೀಡದೆ ತಮ್ಮ ಇಲಾಖೆಗಳಲ್ಲಿ ಹೋಗಿ ಕೆಲಸ ಕಾರ್ಯವನ್ನು ಮಾಡುವಂತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಆಂದೋಲನವನ್ನು ಮತ್ತೆ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಕಳೆದ ಎಪಿಸೋಡಲ್ಲಿ ಕೂಡ ಬಹಳಷ್ಟು ವಿಸ್ತೃತವಾದಂಥ ವಿವರವನ್ನು ಈ ಒಂದು ಲಂಚ ಭ್ರಷ್ಟಾಚಾರದ ಪರವಾಗಿ ನೀಡಿದ್ದಾರೆ. ಹಾಗೆ ಈ ಆಂದೋಲನ ಯಾಕಾಗಿ ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಡಾಕ್ಟರ್ ವಿ ಪಿ ಶಿವಾನಂದರವರು ಈ ಒಂದು ವಾಹಿನಿಯ ಮೂಲಕ ತಿಳಿಸಿದ್ದಾರೆ. ಇವತ್ತು ಈ ವಾರದ ಪತ್ರಿಕೆಯಲ್ಲಿ ವಿಶೇಷವಾಗಿ ಭ್ರಷ್ಟಾಚಾರ ಮುಕ್ತ ಊರು, ಹಾಗೆ ರಾಜ್ಯ ದೇಶ ನಮ್ಮದಾಗಲಿ, ಏನು ಪ್ರಧಾನಿ ನರೇಂದ್ರ ಮೋದಿಜಿಯವರ ಏನು ಕಲ್ಪನೆ ಇದೆ, ನಾ ಕಾವುಂಗ ನಾ ಕಾನೆದುಂಗ ಅನ್ನುವಂಥ ಅನುಷ್ಠಾನ ಮತ್ತೆ ಈ ಸಮಾಜದಲ್ಲಿ ಬರಲಿ, ಈ ದೇಶದಲ್ಲಿ ಬರಲಿ ಅನ್ನುವಂಥ ವಿಚಾರವಾಗಿ ಇವತ್ತಿನ ಸುದ್ದಿ ಪತ್ರಿಕೆಯಲ್ಲಿ ಸಂಪಾದಕೀಯವನ್ನು ಬರೆದಿದ್ದಾರೆ. ಸೊ ಇದರ ಬಗ್ಗೆ ಇನ್ನಷ್ಟು ವಿಸ್ತೃತ ವರದಿಯನ್ನು ನಮ್ಮ ಮುಂದೆ ಇಲ್ಲಿಕ್ಕಿದ್ದಾರೆ. ಇದೀಗ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ. ನಮಸ್ಕಾರ ಸರ್. ಈ ವಾರದ ಒಂದು ಪತ್ರಿಕೆಯಲ್ಲಿ ಈ ಒಂದು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಬಗ್ಗೆ ಈಗಾಗಲೇ ನಾನು ಹೇಳಿದಂತೆ ಪ್ರಧಾನಿ ಮೋದಿಯವರ ಕಲ್ಪನೆ ನಾ ಕಾವುಂಗ ನಾ ಕಾನೆದುಂಗ ಅನ್ನುವಂಥ ಒಂದು ಟೈಟಲನ್ನು ಕೊಟ್ಟು ಬರೆದಿದ್ರಿ. ಇದರ ಬಗ್ಗೆ ವಿಸ್ತೃತವಾಗಿ ಹೇಳೋದಿದ್ರೆ ಸರ್. ಅದರೊಟ್ಟಿಗೆ ಈಗ ಭ್ರಷ್ಟಾಚಾರದ ವಿಷಯಗಳನ್ನು ಪ್ರಸ್ತಾಪ ಮಾಡೋ ಬಗ್ಗೆ ನೀವು ವಿವರವಾಗಿ ಹೇಳಿದಿರಿ. ಅದು ಭಾಳ ಭ್ರಷ್ಟಾಚಾರ ಬಂದಾಗ ತುಂಬ ಆಯಾಮಗಳು ನೋಡಬೇಕಾಗ್ತದೆ. ಈ ಸಲ ನಾವು ತಗೊಂಡಿರೋದು ಪ್ರಧಾನಮಂತ್ರಿ ನಾ ಕಾವುಂಗ ನಾ ಕಾನೆದುಂಗದ ಒಟ್ಟಿಗೆ BJPಯ ಸಾರ್ವಜನಿಕರ ತಿರಂಗ ಯಾತ್ರೆ ಉದ್ದೇಶ ಇಡಲಿ. ಅದು ಮೋದಿಯವರು ಹೇಳಿ ತುಂಬ ವರ್ಷಗಳಾಯಿತು. ಅದರ ನಂತರ ಕೂಡ ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ, ಮುಂದುವರಿತಾ ಬಂದಿದೆ. ದೇಶದಲ್ಲಿ ಉಂಟು, ರಾಜ್ಯದಲ್ಲಿದೆ, ಗ್ರಾಮಕ್ಕೆ ತಲುಪಿದೆ. ಈಗ ಜನಗಳಲ್ಲಿ ಸಾಮಾನ್ಯವಾಗಿ ಇದರ ಬಗ್ಗೆ ತಗೊಂಡಾಗ ಹೋರಾಟಗಳು ನಡೀತಾ ಇರ್ತವೆ. ಒಂದು ಅಧಿಕಾರದಲ್ಲಿ ಒಂದು ಪಕ್ಷ ಇದ್ದಾಗ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಅವರಿಗೆ ಜಾಸ್ತಿ. ಅವರಿಗೆ ಅವಕಾಶ ಇದೆ, ಹೇಗೆ ಅವರೆಲ್ಲ ಅಧಿಕಾರ ಅವ್ರ ಹತ್ರ, ಕಾನೂನು ಅವ್ರ ಹತ್ರ, ನೇಮಕಾತಿ ಅವ್ರ ಹತ್ರ, ಕೆಲಸಗಳ ಮುಖಾಂತರ. ಹಾಗೆ ಭ್ರಷ್ಟಾಚಾರಕ್ಕೆ ಕಾರಣ ಏನು? ಹಾಗೆ ಅವರು ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷಗಳು ಅದರ ವಿರುದ್ಧ ಹೋರಾಟ ಮಾಡ್ತೇವೆ, ಭ್ರಷ್ಟಾಚಾರ ಪ್ರತಿಭಟನೆ ಮಾಡ್ತೇವೆ, ರಾಜೀನಾಮೆ ಕೊಡ್ತೇವೆ, ಆಮೇಲೆ ಇಲಾಖೆಗಳು ರೈಡ್ ಮಾಡ್ತೇವೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ, MLAಗಳು ಸಿಕ್ಕಿ ಬೀಳ್ತಾರೆ, ಮಂತ್ರಿಗಳು ಸಿಕ್ಕಿ ಬೀಳ್ತಾರೆ, ಮುಖ್ಯಮಂತ್ರಿಗೂ ಜೈಲಿಗೆ ಓದಿದೆ. ಹಾಗಿರುವಾಗ ಈ ಭ್ರಷ್ಟಾಚಾರ ಯಾಕೆ ನಿಲ್ಲುವುದಿಲ್ಲ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಬೇಕಾಗ್ತದೆ. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ
ಅವರು ಈ ವಿಷಯದಲ್ಲಿ ಒಂದು ವಿಷಯವನ್ನು ಹೇಳಿದರು. 100 ರೂಪಾಯಿ ಕೊಟ್ಟರೆ ಅದರಲ್ಲಿ 85 ರೂಪಾಯಿ ಜನಲಿ ಮುಟ್ಟುವುದಿಲ್ಲ, 15 ರೂಪಾಯಿ ಮಾತ್ರ ಜನಲಿ ಮುಟ್ಟುವುದಂದರೆ 1 ರೂಪಾಯಿಯಲ್ಲಿ 85 ಪೈಸೆ ಅಲ್ಲಿ ಭ್ರಷ್ಟಾಚಾರದಲ್ಲಿ ಖರ್ಚಾಗ್ತದೆ. ಫಲಾನುಭವಿ ಸಿಕ್ಕೋದು 15 ಪೈಸೆ. ಅಂದರೆ ಅದು ರೂಪಾಂತರಗೊಂಡು ಅಷ್ಟಾದರೆ ಫಲ. ಹಾಗೆ 1 ರೂಪಾಯಿ ಖರ್ಚು 15 ರೂಪಾಯಿ ಆದರೆ 15 ಪೈಸೆ ಆದರೆ ಅದು ಭ್ರಷ್ಟಾಚಾರದ ಮೂಲ ಕಾರಣ. ಅದಕ್ಕಾಗಿ ವಿಕೇಂದ್ರೀಕರಣ ಬರಲಿಕ್ಕೆ ಪ್ರಾರಂಭ ಆಯಿತು. ಪಂಚಾಯತ್ ಬಗ್ಗೆ ಎಲ್ಲ ಒಂದು ಏನೋ ಜನಗಳಿಗೆ ಅಧಿಕಾರ ಕೊಟ್ಟರೆ ಕಡಿಮೆ ಆಗ್ತದೆ ಅಂತ ಒಂದು ಕಲ್ಪನೆ ಇತ್ತು. ಆದರೆ ಕಡಿಮೆ ಆಗಲಿಲ್ಲ ಅಂತ ಹೇಳೋದು ನಮ್ಮಲ್ಲಿ ವಾಸ್ತವ. ಈ 41 ವರ್ಷ ನಾನಿದ್ದಾಗ ಕೂಡ ಇದರ ಬಗ್ಗೆ ಹಲವು ವಿಷಯಗಳ ಚರ್ಚೆ ಬಂದಾಗ ಈಗ ಒಂದು ನಾವು ಒಂದು ವಿಸ್ತಾರಕವಾಗಿ ಇದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಒಂದು ಹಂತದ ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಂಡಿದ್ದೇವೆ. ಒಂದು ಫಲಕ ಭಾಳ ಮುಖ್ಯ. ಫಲಕ ಹೇಳುವುದಿಷ್ಟೇ, ಇದು ನಮ್ಮದೇ ಆಡಳಿತ, ನಾವೇ ಆಡಳಿತ ಮಾಡೋದು, ನಮಗೆ ಅಧಿಕಾರಿಗಳು, ನಮಗೆ ಆಗಿ ಕೆಲಸಗಳು, ಜನಪ್ರತಿಗಳು ನಮ್ಮ ಆಯ್ಕೆ. ಈಗ ಒಂದು ಬೇಸಿಕ್ ಪ್ರಶ್ನೆ, ಜನರ ರಾಜರು ಅಂತ ಹೇಳುವಂಥದ್ದು. ಜನರ ರಾಜರು ನೀವು ಹೇಳೋದು, ನೀವೊಂದು ನಿಮ್ಮ ತೋಟ ನಿಮ್ಮದು, ನೀವು ಕೆಲಸಗಳನ್ನ ನೇಮಿಸಿರ್ತೀರಿ. ನಿಮ್ಮ ತೋಟ ಅಥವಾ ನಿಮ್ಮ ಆಫೀಸು ಅದರಲ್ಲಿ ನೀವು ಯಜಮಾನ, ಕೆಲಸಗಳನ್ನ ಇಟ್ಟಿರ್ತೀರಿ, ನೋಡಿಕೊಳ್ಳಿಕ್ಕೆ ವ್ಯವಸ್ಥೆ ಇರ್ತದೆ. ಅಲ್ಲಿ ಭ್ರಷ್ಟಾಚಾರ ಆದರೆ ಅಥವಾ ಅಸಮರ್ಪಕ ನಡೆದರೆ ಅದಕ್ಕೆ ಹೊಣೆಗಾರರು ಅದರ ಯಜಮಾನ ಅಂತ ಲೆಕ್ಕ. ತೋಟ ಆಡಿದ್ರೆ ತೋಟದ ಯಜಮಾನ ಸರಿ ಇಲ್ಲ, ಆ ಆಫೀಸ್ ಇಲ್ಲದೆ ಯಜಮಾನ ಸರಿ ಇಲ್ಲ. ಇದು ವಾಸ್ತವ ಕಲ್ಪನೆ. ಹಾಗಿರುವಾಗ ಇದನ್ನೇ ನಾವು ಪ್ರಜಾಪ್ರಭುತ್ವಕ್ಕೆ ತಗೊಂಡ್ರೆ ನೀವು ಹೇಳಿದಾಗೆ ನಾವು ರಾಜ್ಯರಾದರೆ ನಮಗೆ ಪ್ರತಿನಿಧಿ ಕೆಲಸ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಸೇವಕರು, ನಮ್ಮ ಕೆಲಸವನ್ನು ಮಾಡಲಿಕ್ಕಿರೋ ಜನ. ನಮಗೆ ಕೆಲಸ ಮಾಡಲಿಕ್ಕೆ ಹೋಗೋದಕ್ಕಾಗೋದಿಲ್ಲ. ನಾನು ಡಾಕ್ಟ್ರಿಗೆ ಕೆಲಸ ಮಾಡ್ತೇನೆ, ನೀವು ಪತ್ರಿಕೆ ಕೆಲಸ ಮಾಡ್ತೀರಿ. ನಿಮ್ಮ ಕೆಲಸವನ್ನು ಆಡಳಿತಾತ್ಮಕ ಮಾಡಲಿಕ್ಕೆ ಆಯ್ಕೆ ಮಾಡಿ ಅವನು ಕಳಿಸಿದ್ರಿ. ಅವನು ನೋಡಬೇಕು, ಅವನು ಯಾರನ್ನ ಆಯ್ಕೆ ಮಾಡ್ತಾನೆ, ಅವನು ಕೆಲಸಕ್ಕೆ ಅಧಿಕಾರ ನೀಡ್ತಾನೆ, ಅವರ ಕೆಲಸವನ್ನು ಅಧಿಕಾರ ನೇಮಕ ಮಾಡ್ತಾನೆ, ನೋಡ್ತಾನೆ. ಸೊ ಇಲ್ಲಿ ಈಗ ನೀವು ಯೋಚನೆ ಮಾಡಬೇಕು, ನಾವು ರಾಜ್ಯರಾದರೆ ಈಗ ಭ್ರಷ್ಟಾಚಾರ ಯಾಕೆ? ನಮ್ಮ ಆಯ್ಕೆ ಪ್ರತಿನಿಧಿ ಅವನು ಗೆಲ್ಲುವುದು ನಮ್ಮ ಓಟಿಂದ. ಅವನು ಆಯ್ಕೆ ಮಾಡೋ ಅಧಿಕಾರಿಗಳನ್ನ ಶಿಕ್ಷಿಸುವ ಅಧಿಕಾರ ಅವರಿಗಿದೆ, ಸಸ್ಪೆಂಡ್ ಮಾಡೋದಕ್ಕಿದೆ, ಕೇಸ್ ಮಾಡೋ ಅಧಿಕಾರ ಇದೆ. ಸೊ ಹೀಗಿದ್ದು ಭ್ರಷ್ಟಾಚಾರ ಯಾಕೆ? ಈ ಪ್ರಶ್ನೆ ಜನರ ಮನಸ್ಸಲ್ಲಿ ಇರಬೇಕು. ಇದನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡ್ರೆ ಭ್ರಷ್ಟಾಚಾರ ನಿರ್ಮೂಲನ ದೊಡ್ಡ ವಿಷಯವೇ ಅಲ್ಲ. ಇವತ್ತು ಎಲ್ಲರೂ ಹೇಳಿದರೆ ಭ್ರಷ್ಟಾಚಾರ ನಿಲ್ಲುವುದಿಲ್ಲ, ಜಾಸ್ತಿ ಆಗ್ತದೆ ಅಂತ ಹೇಳೋರಿಗೆ ನಾನು ಹೇಳಬಲ್ಲೆ, ಇದನ್ನು ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಭ್ರಷ್ಟಾಚಾರ ಯಾಕೆ ಪ್ರಾರಂಭ ಆಗ್ತದೆ, ಇದರಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಭ್ರಷ್ಟಾಚಾರ ಖಂಡಿತ ನಿಲ್ತದೆ. ಈ ಸತ್ಯ ಲೇಖನ ಇದಕ್ಕೆ ಪೂರಕವಾಗಿ ಬರೆದಿರು. ಪ್ರಧಾನಿ ಮೋದಿ ನಾನು ತಿನ್ನೋದಿಲ್ಲ, ನಾನು ತಿನ್ನಲಿಕ್ಕೂ ಬಿಡೋದಿಲ್ಲ, ಅದು ಭಾಳ ಒಳ್ಳೆ ಘೋಷಣೆ. ರೂಪಾಯಿಗೆ ಬಂದಿದೆಯಾ ಇಲ್ಲಿ ಪ್ರಶ್ನೆ. ಇದಾಗಿದ್ದರೆ ಸಮಸ್ಯೆ ಇರಲಿಲ್ಲ. ಒಬ್ಬ ಪ್ರಧಾನಿ ಅಂತವರು, ಮಂತ್ರಿಗಳು, ಅವರ ಕೆಳಗಿನವರು, ಅವರು ತಿನ್ನೋದಿಲ್ಲ ಅಂದರೆ, ತಿನ್ನಲಿಕ್ಕೆ ಬಿಡೋದಿಲ್ಲ ಅಂದರೆ ಮತ್ತೆ ಭ್ರಷ್ಟಾಚಾರ ಇಲ್ಲಿ ಬರ್ತದೆ, ಚಾನ್ಸ್ ಇಲ್ಲ. ಈಗ ಆಲೋಚನೆ ಮಾಡಿ, ಇದು ಅನುಷ್ಠಾನಕ್ಕೆ ಬರದೇ ಇರುವುದೇಕೆ? ಇದನ್ನು ವಾಸ್ತವವಾಗಿ ಸಣ್ಣ ವಿಚಾರ ಚರ್ಚೆ ಮಾಡೋಣ, ಇನ್ನು ಮುಂದೆ ವಿಸ್ತಾರವಾಗಿ ಚರ್ಚೆ ಮಾಡೋಣ. ನೋಡಿ, ಇಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಡೀತದೆ, ಎಲ್ಲರಿಗೂ ಗೊತ್ತಿದೆ. ಈಗ ಆಯ್ಕೆ ಎಮ್ ಪಿ ಆದರು, MP ಆದರು, ವಿಧಾನಸಭೆ ಆಯಿತು, ಅಧಿಕಾರಕ್ಕೆ ಬಂದರು, ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಆಯಿತು. ಇಲ್ಲಿ ಕಾರ್ಯಾಂಗವನ್ನು ಆಯ್ಕೆ ಮಾಡೋ ಅಧಿಕಾರ ಅವರಿಗಿರುವಂಥದ್ದು, ರಾಜ್ಯ ಮಟ್ಟ ದೇಶ. ಯಾರು ಆಯ್ಕೆ ಮಾಡಿದಾರೋ ಅವರ ಕಂಟ್ರೋಲಲ್ಲಿ ಕಾರ್ಯಾಂಗ ಇರ್ತದೆ. ಹಾಗಾದರೆ ಇಲ್ಲಿ ನಾವು ಇದನ್ನು ಯಾಕೆ ಯೋಚನೆ ಮಾಡ್ತೇವೆ, ಯಾಕೆ ಭ್ರಷ್ಟಾಚಾರ ಯಾಕೆ? ಇಲ್ಲಿ ನಾವು ರೀಡ್ ಆಗೋದು ನೋಡ್ತೇವೆ, ಪ್ರತಿಭಟನೆ ನೋಡ್ತೇವೆ, ನಡೀತಾ ಇರ್ತದೆ. ಈಗ ನಾನು ಯಾಕೆ ಹೇಳ್ತಾರೆ, ಇದು ಯಾಕೆ ನಡೀತದೆ ಅಂದರೆ, ಈ ಆಡಳಿತಕ್ಕೆ ಯಾರು ಆಯ್ಕೆ ಮಾಡಿ ಕೊಟ್ಟೆವು ಅವರು ಈ ಭ್ರಷ್ಟಾಚಾರದ ಸುಲಿಗೆ ಮಾಡೋ ಕಾನೂನನ್ನು ಅವರು ಅನುಷ್ಠಾನಕ್ಕೆ ತಂದಿಟ್ಟಿದ್ದಾರೆ. ಯಾಕೆಂದರೆ ಕಾನೂನು ಅವ್ರಿಗೆ ಸುಲಿಗೆ ಮಾಡಲಿಕ್ಕೆ ಅವರಿಗೆ ವ್ಯವಸ್ಥೆ. ಮೊದಲ ರಾಜ್ಯಗಳಾಗಿ ಅಥವಾ ಬ್ರಿಟಿಷರ ಆಡಳಿತದ್ದಾಗಿ ಕಪ್ಪ ವಸೂಲಾತಿಯ ಸಿಸ್ಟಮ್, ಇದು ಪ್ರಜಾಪ್ರಭುತ್ವ ಸಿಸ್ಟಮಲ್ಲಿ ಇಲ್ಲ. ಓಟಿಗೆ ಪ್ರಜಾಪ್ರಭುತ್ವ, ವರ್ಕಿಗೆ ಪ್ರಜಾಪ್ರಭುತ್ವ ಇಲ್ಲ. ರಾಜ್ಯಗಳ ಮತ್ತು ಸುಲಿಗೆದಾರ ಬ್ರಿಟಿಷರ ಆಡಳಿತದ ಕಪ್ಪದ ಸಿಸ್ಟಮಲ್ಲಿ ನಡೀತದೆ. ಅಂದರೆ ಆಡಳಿತಗಾರರು ಮತ್ತು ಕಾರ್ಯಾಂಗದವರು ಭಾಳ ಒಳ್ಳೆಯ ವ್ಯವಸ್ಥೆ ಮಾಡಿಕೊಂಡು ಕಾನೂನನ್ನು ಹೇಗೆ ತಂದಿಟ್ಟಿರ್ತಾರೆ ಅಂದರೆ, ನಿಮಗೆ ಕಾನೂನನ್ನು ಅನುಷ್ಠಾನ ಮಾಡುವಾಗ ಜನರನ್ನು ಸುಲಿಗೆ ಮಾಡಲಿಕ್ಕೆ, ಜನರಿಗೆ ತೊಂದರೆ ಕೊಡಲಿಕ್ಕೆ, ಜನ ಕಷ್ಟಕ್ಕೆ ಸಿಕ್ಕುವ ಹಾಗೆ ಕಾನೂನು ತಂದಿಟ್ಟಿದ್ದಾರೆ. ಆ ಕಾನೂನು ಮೂಲಕ ಇವರು ತೊಂದರೆ ಆದಾಗ ಇವರು ಸುಲಿಗೆ ಕೊಟ್ಟು, ಕಪ್ಪು ಕೊಟ್ಟು ಕೆಲಸ ಮಾಡಿಸಿಕೊಳ್ತಾರೆ. ಅನ್ಯಾಯ ಮಾಡೋದು ಇಲ್ಲ ಅಂತಿಲ್ಲ. ಮರ ಕಡಿತಾರೆ ಅಂತಿದ್ದರೆ ಕೆಲವರು ಮರ ಕಡಿತಾರೆ, ಹಣ ದೋಷ ಮಾಡ್ತಾರೆ. ಆದರೆ ಮರ ಕಡಿಲಿಕ್ಕೆ ಆಗದಾಗೆ ನೋಡಲಿಕ್ಕೆ ಒಬ್ಬ ಸಿಬ್ಬಂದಿ ಇರುವಾಗ, ಇಲಾಖೆ ಇರುವಾಗ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರುವಾಗ ಮರ ಕಡಿದು ನೋಡಲಿಕ್ಕೆ ಅನುಕೂಲತೆ ಇದೆ, ಆಗದಾಗೆ ನೋಡಲಿಕ್ಕೆ ಶಕ್ತಿ ಇದೆ. ಆದರೆ ಇಲ್ಲಿ ಆ ಇಲಾಖೆ ಮರ ಕಡಲಿಕ್ಕೆ, ಸಿಬ್ಬಂದಿಗಳು ಫಾರೆಸ್ಟ್ ಇಲಾಖೆ ಅವರೇ ಮರ ಕಡಲಿಕ್ಕೆ ಅನುಕೂಲತೆ ಮಾಡಿಕೊಟ್ರೆ, ಮರ ಕಡಿದಲ್ಲಿ ಹೊಂದಾಣಿಕೆ ಆದರೆ ಅವರೇ ಇದಕ್ಕೆ ರಕ್ಷಣೆ ಕೊಟ್ಟಾಗ ಇದು ಭ್ರಷ್ಟಾಚಾರ. ಹೌದು.
ಈಗ ಭ್ರಷ್ಟಾಚಾರ ನಿಲ್ಲಿಸುವ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಭ್ರಷ್ಟಾಚಾರಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಕಾರಣ ಏನು? ಹಾಗೆ ಇದು ಯಾಕೆ ನಡೀತದೆ? ಕಳಿಸೋದು ತುಂಬ ಸಣ್ಣದಾಗಿ ಹೇಳಿದೆ. ಇಲಾಖೆಗಳಲ್ಲಿ ಯಾವ ಕಾರಣ ಹೇಗಿರ್ತದೆ ಅಂದರೆ, ಫಾರೆಸ್ಟ್ ಇಲಾಖೆ ಅಂತ ನೋಡೋಣ, ಬೇರೆ ಬೇರೆ ಇಲಾಖೆಯನ್ನು ಬೇರೆ ರೀತಿ ನೋಡೋಣ. ಫಾರೆಸ್ಟ್ ಇಲಾಖೆ ಅಂದರೆ ನಿಜವಾಗಿ ಫಾರೆಸ್ಟ್ ಇಲಾಖೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂಥದ್ದು. ಕಾಡನ್ನು ಉಳಿಸೋದು, ನಾಡನ್ನು ಉಳಿಸೋದು. ನಮ್ಮಲ್ಲಿ ಗೊತ್ತು ಮರ ಇದೆ, ಕಳಿಸತ್ತು ಮರ ಇದೆ, ಕಾಡು ನಮ್ಮ ತೋಟದಲ್ಲಿ ಮರ ಇದೆ. ಒಂದು ಮರ ಇದ್ದರೆ ಮರಗಳು ಅಗತ್ಯ ದೇಶಕ್ಕೆ ಅಂತೇಳಿ ಅದಕ್ಕೆ ಕಾನೂನು ತಂದಿಟ್ಟಿದ್ದಾರೆ. ಏನಂದರೆ, ನಮ್ಮ ಮರವೇ ಆಗಿದ್ದರು ಅದನ್ನು ಕಡಿಬೇಕಾದ್ರೆ ಫಾರೆಸ್ಟ್ ಇಲಾಖೆ ಅನುಮತಿ ಕೇಳಿ ಪರಿಶೀಲನೆ ಮಾಡಿ ಮತ್ತೆ ಕರೀಲಿಕ್ಕೆ ಅನುಮತಿ ಕೊಡೋದು. ಯಾಕೆ ಅದು ಮರ ಸಾರ್ವಜನಿಕ ಹಿತಕ್ಕಿರುವಂಥ ಮರ, ಅದು ರಕ್ಷಣೆಗೂ ಆಯಿತು, ನಮಗೆ ಆದಾಯಕ್ಕೂ ಆಯಿತು. ಈ ರಕ್ಷಣೆ ಇಟ್ಟದ್ದು ಮರ ತನ್ನಷ್ಟೇ ಕಡಿಬಾರ್ದು, ಅದಕ್ಕೆ ನಿಯಮಿತ ಕಡಿ ಮತ್ತು ಪರ್ಮಿಟ್ ಇಷ್ಟೇ, ಮರ ಅಗತ್ಯಕ್ಕೆ ಇಷ್ಟು. ಇದನ್ನು ಮಾಡುವಾಗ ಇಲ್ಲಿ ಏನಾಗ್ತಾ ಉಂಟಂದರೆ, ನಮ್ಮದೇ ಮರ ಕಡಿಲಿಕ್ಕೆ ಅವನು ಬಾರದಿದ್ದರೆ ನನಗೆ ಮರ ಕಡಿಲಿಕ್ಕೆ ಆಗೋದಿಲ್ಲ. ಅವನು ಬರಬೇಕಂತ ಕಾನೂನಿಲ್ಲ, ಬರಬೇಕಂತಿದೆ. ಇಟ್ಟು ಅರ್ಜಿ ಕೊಟ್ಟ ಮೇಲೆ ಅವನು ಬಂದು ಅವನು ನೋಡಿ, ಈ ಕಾನೂನು ಎಷ್ಟು ಹಂತಗಳಿಟ್ಟಿರ್ತಾರೆ ಅಂದರೆ, ನೀವು ಲಂಚ ಕೊಡದೇ ಇದ್ದರೆ, ಅವನು ಬಂದು ಸೈನ್ ಹಾಕದಿದ್ದರೆ ನಿಮ್ಮ ಮರ ಕಡಿಲಿಕ್ಕೆ ಆಗೋದಿಲ್ಲ, ಸೀಲ್ ಹಾಕದೆ ಮರ ಕಡಿಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಬೇರೆ ಇಲಾಖೆಗಳು ಒಳಗೊಳ್ತವೆ, ಪ್ರೊಸೀಜರ್ ಅಷ್ಟು ತಂದು ಮಾಡಿರ್ತಾರೆ. ಹಾಗೆ ಮರ ಕಡಿದ್ರೆ ಒಂದು ವೇಳೆ ನೀವೇ ಕಡಿಲಿಕ್ಕೆ ಹೋದರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಸೊ ಶಿಕ್ಷೆ ನಿಮಗೆ, ನಿಮ್ಮ ಮರಕ್ಕೆ ಅರ್ಜಿ ಕೊಟ್ಟು ಇಷ್ಟು ಸಲ ಕಡಿಲಿಕ್ಕೆ ಆಗದೇ ಇದ್ದರೆ ಆ ಇಲಾಖೆ ಅಧಿಕಾರಿ ಹೊಣೆಗಾರ ಆಗುತ್ತೆ. ಅದು ಇಲಾಖೆಯನ್ನು ಹೊಣೆಗಾರ ಮಾಡದೇನೆ ನಮ್ಮ ಮೇಲೆ ನಮಗೆ ತೊಂದರೆ ಇದೆ, ಮರಕ್ಕೆ ಬೀಳ್ತದಿದೆ, ಮನೆ ಕಟ್ಟಲಿಕ್ಕೆ ಬೇಕು ಅಂತಿದ್ದರೆ ಈ ಎಲ್ಲ ಕಾನೂನು ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿದೆ. ಈ ಕಾನೂನು ಇದ್ದರೆ ನೀವು ಕೊಡದಿದ್ರೆ ಮರ ಕಡಿಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ಏನು ಮಾಡ್ತೀರಿ? ಮರ ಕಡಿಲಿಕ್ಕೆ ಅವನಿಗೆ ಲಂಚ ಕೊಡಬೇಕು, ಕೆಲಸ ಮಾಡ್ತೀರಿ. ಕಾನೂನು ಇದ್ದರಿಂದ ಹಾಗೆ ಆಗೋದು. ಅದಕ್ಕೆ ಪ್ರತಿ ಹಂತದಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲಿ ಕಾನೂನು ಲಂಚ ಮಾಡ್ತೀರಾ ಅದಕ್ಕೆ ಕಾನೂನು ಸುಲಿಗೆ ಮಾಡೋದು ನೀವು ಕೊಡದಿದ್ದರೆ ನಿಮಗೆ ತೊಂದರೆ. ಹಾಗಿದ್ದ ನೀವು ಲಂಚ ಕೊಟ್ಟರೆ ನಿಮಗೆ ದುಡ್ಡು ಮಾಡಲಿಕ್ಕೆ ಅವಕಾಶ, ಭ್ರಷ್ಟಾಚಾರಕ್ಕೆ ಅವಕಾಶ ಇರೋ ಕಾನೂನು ಮಾಡಿರ್ತಾರೆ. ಸೊ ಇದು ಒಟ್ಟಿಗೆ ಸೇರಿ ಮಾಡೋದು. ಇಲ್ಲ, ಪ್ರತಿ ಗ್ರಾಮದಲ್ಲಿ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥದ್ದು. ತಾಲೂಕಿಂದ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಜನಗಳಲ್ಲಿ ಸುಲಿಗೆ ಆಗೋದು ತಾಲೂಕು ಮಟ್ಟ ಸುಲಿಗೆ ಆಗ್ತದೆ. ಈ ಪಂಚಾಯತ್ ಇಲಾಖೆಯಲ್ಲಿ ಅವರಲ್ಲಿ ಅಧಿಕಾರಿಗೆ ಹೋಗ್ತದೆ, ಅಧಿಕಾರಿಯಾದ ದುಡ್ಡನ್ನು ಮೇಲಧಿಕಾರಿ ಕೊಡ್ತಾನೆ, ಅವರು ಮಂತ್ರಿ ಕೊಡ್ತಾರೆ, ಅವರು ಮೇಲಂದರೆ ಉಳಿಸ್ಕೊಡ್ತಾರೆ. ಇದು ನಡೀತಾ ಇರುವಾಗೆ ಕಾರಣ ಅದೀಗ ದುಡ್ಡು ಮಾಡಲಿಕ್ಕೆ ಆಗ್ತದೆ. ದಾರಿ ಗೊತ್ತಾಯಿತು, ಒಂದು ಇಲಾಖೆಯಲ್ಲಿ ಅಷ್ಟು ಅವಕಾಶ ಇದೆ ಅಂತ ಗೊತ್ತಾದಾಗ ಈ ಕೆಲಸ ಸಿಗಬೇಕಾದ್ರೆ ಈಗ ಅಧಿಕಾರಿ ದುಡ್ಡು ಕೊಟ್ಟೇ ಕೆಲಸ ತಗೊಳ್ಳೋದು ಬರಬೇಕಾಗ್ತದೆ. ಈಗ ಮೊನ್ನೆ ಪಶುವೈದ್ಯರ KPSC ನೋಡಿದೆ, 80 ಲಕ್ಷ ಒಂದು ಹುದ್ದೆಗೆ ಕೊಟ್ಟಿದ್ದಾರೆ. 80 ಲಕ್ಷ ಹಿಡಿದು ಸಿಕ್ಕಿ ಬಿದ್ದಿದ್ದಾರೆ ಅಂತ. 80 ಲಕ್ಷ ಕೊಟ್ಟು ಒಂದು ಪಶುವೈದ್ಯಕ್ಕೆ ಆ ಹುದ್ದೆ ತಗೊಂಡ್ರೆ ಅವರಿಗೆ ಸಂಬಳ 1 ಲಕ್ಷ ಇರ್ಬೋದು. 80 ಲಕ್ಷ ದುಡ್ಡೆಲ್ಲಿ? ಆ ದುಡ್ಡು ಮಾಡಬೇಕಾದ್ರೆ ಪಶುವೈದ್ಯಕೀಯದಲ್ಲಿ ಇದ್ದದನ್ನು ವಸೂಲಿಗೆ ಮಾಡಲಿಕ್ಕೆ ಬೇಕಾದ ಕಾನೂನು ಮಾಡಿರು, ಆಗ ಅವನು ವಸೂಲು ಮಾಡಲಿಕ್ಕಾಗ್ತದೆ. ಆಮೇಲೆ ಅಷ್ಟೇದು ಕೊಟ್ಟು ಮುಗೀತದ, ಒನ್ ಟೈಮ್ ಪೇಮೆಂಟ್ ಅಲ್ಲ. ಅವನು ಮತ್ತೆ ನಿರಂತರ ಹಣ ಮೇಲಧಿಕಾರಿಗೆ ಮೇಲಧಿಕಾರಿ ಕೊಡ್ತಾ ಇರಬೇಕು. ಅವನು ಮಂತ್ರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ಮಂತ್ರಿಗೆ ಕೊಡ್ತಾರೆ. ಈ ಹಂತದಲ್ಲಿ ಪುನಃ ಅವನು ಮಾಡ್ತಾನೇ ಇರಬೇಕು. ಮತ್ತು ಅವನ ಟ್ರಾನ್ಸ್ಫರಿಗೆ ಪುನಃ 10-20 ಲಕ್ಷಗಳು ಅವನ ಪೊಸಿಷನ್ ಮೇಲೆ ಎಷ್ಟು ದುಡ್ಡು ಮಾಡಲಿಕ್ಕಾಗ್ತದ ಅಷ್ಟು ವರ್ಗಾವಣೆಗೆ ಫೀಸ್ ಜಾಸ್ತಿ. ಅವನು ಎಷ್ಟು ಸಂಪಾದನೆ ಮಾಡ್ತಾನೆ ಅದರ ಪಾಲಿನಲ್ಲಿ ಒಂದು ಅಂಶ ಅವನಿಗೆ, ಉಳಿದ ಅಂಶ ಹಂಚಿಕೊಡುವಂಥದ್ದು. ಹಾಗೆ ಹೆಚ್ಚು ಅವಕಾಶ ಇದ್ದಷ್ಟು ಇವನಿಗೂ ಲಾಭ, ಕೊಡೋರು ಲಾಭ. ಹಾಗೆ ಟ್ರಾನ್ಸ್ಫರಿಗೆ ದುಡ್ಡು, ಕೆಲಸ ಮಾಡಿಕೊಟ್ಟಿದ್ದು ದುಡ್ಡು, ವರ್ಷ ದುಡ್ಡು ಯಾರಿಗೆ ಕೊಡುದೀಗ? ಯಾರು ಅಧಿಕಾರದಲ್ಲಿದೆ ಅವರಿಗೆ, ಒಂದು ಮೇಲಧಿಕಾರಿ ಮತ್ತು ಜನಪ್ರತಿನಿಧಿ. ಹಾಗಿದ್ರೆ ಭ್ರಷ್ಟಾಚಾರ ನಿಲ್ಲುವುದೇ? ಇದನ್ನು ನಾನು ಒತ್ತಿ ಹೇಳಿ ಆ ಲೇಖನದಲ್ಲಿ ಹಾಗೆ ಭ್ರಷ್ಟಾಚಾರ ನಿಲ್ಲಬೇಕಾದ್ರೆ ಈ ಕಾನೂನು ಸರಳ ಆಗಬೇಕು ಮತ್ತು ಈ ಭ್ರಷ್ಟಾಚಾರದ ವ್ಯವಸ್ಥೆ ಜನರಿಗೆ ಗೊತ್ತಾಗಬೇಕು. ನಮ್ಮ ಅಧಿಕಾರಿ ಕಾನೂನಿಗೆ, ಮೇಲಧಿಕಾರಿ, ಜನಪ್ರತಿನಿಧಿ ಹೊಣೆಗಾರ, ಮೇಲಧಿಕಾರಿ ಹೊಣೆಗಾರ, ಮಂತ್ರಿಗಳು ಹೊಣೆಗಾರ, ನಾವು ಒಟ್ಟು ಕೊಟ್ಟರೆ ಹೊಣೆಗಾರ ಅಂತ ನಾವು ಡಿಸೈಡ್ ಮಾಡ್ತೇವೋ ಆಗ ಅದು ಕಡಿಮೆ ಆಗಲಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲದಿದ್ದರೆ ಸುಲಿಗೆ ಮಾಡಿ ಅವರು ರಾಜರಾಗಿ ತಿರುಗ್ತಾರೆ, ಅವರ ಮೇಲೆ ಕೇಸು ಇಲ್ಲ, ಸುಲಿಗೆ ಮಾಡ್ತಾರೆ, ಪಟ್ಟು ತಗೊಳ್ತಾರೆ. ಈಗ ನಿಮ್ಗೆ ಗೊತ್ತಿದೆ ಮಂತ್ರಿ ಸ್ಥಾನಕ್ಕೆ ಇಷ್ಟು ಹೊಡೆದಾಟ, ಇಷ್ಟು ಶಾಸಕರಾಗಿದ್ದಾರೆ, ಯಾಕೆ ಹೊಡೆದಾಟ? ಯಾವ ಮಂತ್ರಿ ಸ್ಥಾನ ಯಾಕೆ? ನನಗೆ ಇಂಥದೇ ಮಂತ್ರಿ ಯಾಕೆ ಬೇಕು ಅಂದರೆ, ಯಾವ ಮಂತ್ರಿ ಹೆಚ್ಚು ಡಿಮಾಂಡಲ್ಲಿದೆ ಅದು ಹೆಚ್ಚು ಭ್ರಷ್ಟಾಚಾರ ಆಗುವಂಥ ಇಲಾಖೆ ಅಂತ ಲೆಕ್ಕ. ಯಾವ ಅಧಿಕಾರಿಗೆ ಹೆಚ್ಚು ಲಂಚ ನಡೀತದ, ಹೆಚ್ಚು ಟ್ರಾನ್ಸ್ಫರ್ ದುಡ್ಡು ಪೋಷಿದೆ, ಅದು ಲಂಚ ದುಡ್ಡು ಮಾಡಿಸೋ ಹೆಚ್ಚು ಇಲಾಖೆ ಅಥವಾ ಲಂಚದ ಭ್ರಷ್ಟಾಚಾರ ಇಲಾಖೆ ಅಂತ ಲೆಕ್ಕ. ಹಾಗಾದರೆ ಇದು ದುಡ್ಡಿನ ಕಂತಿನಲ್ಲಿ ಕಪ್ಪ ಕೊಡುವ, ಸುಲಿಗೆ ಮಾಡುವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇದು ಒಂದು ಅರ್ಥ. ಲಾಬಿ ನಡೀತದೆ. ಈಗ ಇಲ್ಲಿ ತಿರಂಗದ ಯಾತ್ರೆ, ಇವತ್ತು ನಾನು ಬಂದಿದ್ದು ತಿರಂಗ ಯಾತ್ರೆ ನೋಡಿ. BJP ಅವರು ಅಧಿಕಾರದಲ್ಲಿದ್ದರು,
ಅದನ್ನು ಕಾಂಗ್ರೆಸ್ ಇದ್ದರು ದಳ ಇದು ಬಿ ಜೆ ಪಿ ಕಳಿಸತಿ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಅವರು 40% ಸರ್ಕಾರ ಅಂತ ಹೇಳಿದರು. ಯಾವುದೇ ಕೆಲಸ ಆಗೋದಿಲ್ಲ ಅಂತ ಆಯಿತು. ಜನಗಳಿಗೆ ಅದು ಮುಟ್ಟಿತು, ಪ್ರಚಾರ ಆಯಿತು, ಕಾಂಟ್ರಾಕ್ಟ್ರಲ್ಲಿ ಹೇಳಿಕೆ ಶುರು ಮಾಡಿದರು. ಎಲೆಕ್ಷನ್ ಬಂದಾಗ ಜನಗಳಿಗೆ ಏನಿಸಿತು, ಈ ಸರ್ಕಾರ ತೊಲಗಿಸುವ, ಲಂಚ ಭ್ರಷ್ಟಾಚಾರ 40% ಭ್ರಷ್ಟಾಚಾರ ಹೋಗಲಿ ಅಂತ ಜನ ಅದನ್ನು ದೂರಿಟ್ಟರು. ಹೌದು, ಜನಗಳು ಈಗ ಭ್ರಷ್ಟಾಚಾರದ ಹೋರಾಟ ಮಾಡೋರಿಗೆ ಓಟ್ ಕೊಟ್ಟರು. ಸರ್ಕಾರ ಒಂದು 3 ವರ್ಷ ಆಯಿತು. ಏನಾಯಿತು, ಆ ಪರ್ಸೆಂಟೇಜ್ ಎಷ್ಟಿತ್ತ ಅದು ಕಡಿಮೆ ಆಗಲಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದರೆ ಮೊದಲಿನವರಿಗಿಂತ ಹೆಚ್ಚು ಹಣ ಈಗಿನವರಿಗೆ ಮಾಡಲಿಕ್ಕೆ ಬೇಕು. ಅವನು 10 ಮಾಡಿದರೆ 20 ಮಾಡು. ಈಗ ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ ಅಂತ ಆಯಿತು. ಎಲ್ಲಿವರೆಗೆ ಕಡಿಮೆ ಆಗಲಿಲ್ಲ, ಪುನಃ ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಜನ ವಾಸ್ತವಿಕವಾಗಿ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಈಗೇನಾಯಿತು, ಯಾರು ಭ್ರಷ್ಟಾಚಾರ, ಇನ್ನೊಂದು ಕಡೆ ನಾನು ಬರೆದೆ, ವಿರೋಧ ಪಕ್ಷದಲ್ಲಿದ್ದಾಗ ಭ್ರಷ್ಟಾಚಾರದ ಹೋರಾಟ ಮಾಡ್ತಾರೆ, ಆಡಳಿತ ಪಕ್ಷಗಳು ಭ್ರಷ್ಟಾಚಾರ ಮಾಡಿಕೊಂಡಿರ್ತಾರೆ. ಅವರ ಮಾತನ್ನು ಜನ ನಂಬ್ತಾರೆ. ಇಷ್ಟು ರೈಡ್ ಆಯಿತು ಅಂತ ಗೊತ್ತಾಗ್ತದೆ. ಅವ್ರು ಮಂತ್ರಿಗಳು ತೊಲಗಿಸಬೇಕು. ಈಗ ನೋಡಿ, ಎಲೆಕ್ಷನಲ್ಲಿ ನಾಗೇಂದ್ರ ಅಂತೇಳಿ ಮಂತ್ರಿಗೆ, ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋದ ಮಂತ್ರಿಗೆ ಅಧಿಕಾರ ಕೊಟ್ಟದಕ್ಕೆ ಮಂತ್ರಿ ಮಂಡಲದಲ್ಲಿ ತೆಗಿಬೇಕು ಅಂತ ಬಿ ಜೆ ಪಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಬಿ ಜೆ ಪಿಯಲ್ಲಿದ್ದಾಗ ಕಾಂಗ್ರೆಸ್ನವರು ಹಾಗೆ ಹೋರಾಟ ಮಾಡಿದ್ದಾರೆ. ಯಡಿಯೂರಪ್ಪನ ವಿರುದ್ಧ, ಎಲ್ಲರ ವಿರುದ್ಧ, ರಾಮುಲು ಬಗ್ಗೆ, ಆಮೇಲೆ ರೆಡ್ಡಿ ಬಗ್ಗೆ ಅದೇ ಹೋರಾಟ ಮಾಡಿದ್ದಾರೆ. ಆಗ ಜನಗಳು ಅವ್ರು ನಂಬಿ ಅವ್ರಿಗೆ ಓಟು ಕೊಟ್ಟರು. ಈಗ ಈ ಅಧಿಕಾರ ಇದ್ದಾಗ ಈಗಿನ ಆಡಳಿತ ಪಕ್ಷ ಭ್ರಷ್ಟಾಚಾರ ಮಾಡ್ತಾ ಇದೆ, ವಿರೋಧ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ. ಒಳ್ಳೆಯ ವಿಷಯ, ನಾನು ತಪ್ಪು ಅಂತ ಹೇಳಿದಲ್ಲ. ಅದಕ್ಕೆ ತಿರಂಗ ಯಾತ್ರೆಯಲ್ಲಿ ಈ ಸತಿ ಪುತ್ತೂರಿನಲ್ಲಿ ನಮ್ಮ ಸಿ ಟಿ ರವಿ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷ ತಿರಂಗ ಯಾತ್ರೆ ಮಾಡುವಾಗ ಪಕ್ಷದ ಧ್ವಜ ಹಿಡಿಯಲಿಲ್ಲ. ಅವರು ದೇಶದ ಸ್ವಾತಂತ್ರ್ಯದ ಧ್ವಜವನ್ನು ಹಿಡಿದು ಮಕ್ಕಳನ್ನು ಸೇರಿಸಿಕೊಂಡು ಜನರನ್ನು ಸೇರಿಸಿ ಅದರಲ್ಲಿ ಸ್ವತಂತ್ರ ರಾಜ್ಯ ದೇಶ ತಿರಂಗ ಹಿಡಿದು ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಒಂದು ಆತ್ಮದಲ್ಲಿದೆ. ದೇಶ ದ್ರೋಹ ನಿಲ್ಲಬೇಕು, ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಘೋಷಣೆ ಕೂಗ್ತಾ ಮೆರವಣಿಗೆ ಮಾಡಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದೇವೆ. ಉದ್ದೇಶ ಭ್ರಷ್ಟಾಚಾರ ನಿಲ್ಲಲಿಕ್ಕೆ. ಆ ಉದ್ದೇಶ ಭ್ರಷ್ಟಾಚಾರ ನಿಲ್ಲಲಿಕ್ಕೆ ಅಂತ ಆದಾಗ ಇದಕ್ಕೆ ಸಪೋರ್ಟ್ ಕೊಡೋದು, ಯಾವುದಕ್ಕೆ ಸಪೋರ್ಟ್ ಮಾಡೋದು? ನಮ್ಮ ಆಂದೋಲನವೇ ನಮ್ಮ ಆಗಿದೆ. ಹಾಗಾಗಿ ಅವರು ಎಷ್ಟು ಸಪೋರ್ಟ್ ಅಂತಕ್ಕೆ ಮಾಡಿದರೆ ಓಪನ್ ಸಪೋರ್ಟ್ ಆಗಿ ಮಾಡಿದ್ದೇವೆ. ಕಾರ್ಯಕರ್ತರಿಗೆ ಬೆಂಬಲ ಕೊಟ್ಟಿದೆ. ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರ ನಿಲ್ಲುವುದು ನಮಗೆ ಸಂತೋಷ. ಅದು ಮೋದಿಯವರಿಗೆ ಮುಟ್ಟಿ ಮೋದಿಯವರಿಂದ ಪುನಃ ಕೆಳಗೆ ಬಂದು ಪುನಃ ನಾವಿಂದ ಬಂದಾಗ ನಾಳೆ ಇವರು ಅಧಿಕಾರಕ್ಕೆ ಬಂದರೆ, ಈಗ ಹೋರಾಟದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ, ನಾಳೆ ಇವರು ಅಧಿಕಾರ ಬಂದಾಗ ಏನು ಬರಬೇಕು? ನಾಕಾನೆದುಂಗ ಆಚರಣೆ ಬರಬೇಕು. ಅದಕ್ಕೆ ಮೋದಿಯರ ಉಲ್ಲೇಖವನ್ನು ಮಾಡಿ ಯಾರೇ ಅಧಿಕಾರದಲ್ಲಿರಲಿ ಅದು ಪಕ್ಷದ ರಹಿತವಾಗಿ ಮಾತು. ಹಾಗಾಗಿ ನಾವು ಈ ಕಾನೂನನ್ನು ಬರಲಿ ಮೋದಿಯನ್ನು ನೆನಪು ಮಾಡಿದ್ದೆ. ಯಾಕೆಂದರೆ ಈಗ ಹೋರಾಟ ಮಾಡ್ತಿದ್ರು, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಕಡಿಮೆ ಮಾಡ್ತಾ ಅವರು ಅಧಿಕಾರಕ್ಕೆ ಬಂದಾಗ ಮೋದಿಯವರ ಮಾತನ್ನು ನೆನಪಿಟ್ಟುಕೊಂಡು ಭ್ರಷ್ಟಾಚಾರಿತ ಆಡಳಿತವನ್ನು ಮಾಡಲಿ. ನಮ್ಮ ಊರು ಭ್ರಷ್ಟಾಚಾರ ಮುಕ್ತ ಊರು, ರಾಜ್ಯ, ದೇಶ ಆಗಲಿ ಅಂತ ಹಾರೈಕೆಯೊಂದಿಗೆ ಅವರಿಗೆ ಶುಭಾಶಯಗಳನ್ನು ಕೊಟ್ಟಿದ್ದೇನೆ. ಎಸ್ ಸರ್, ನಾಡಿದ್ದು ಸ್ವಾತಂತ್ರ್ಯೋತ್ಸವ ಬರ್ತದೆ ಸರ್, ಆಗಸ್ಟ್ 15. ಈ ಸಲದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಏನು ಸರ್ ಕರೆ? ನಮ್ಮ ಕಡೆಯಿಂದ ನಾವು ಭ್ರಷ್ಟಾಚಾರದ ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯ ಅಂದರೆ ಏನು? ಭ್ರಷ್ಟಾಚಾರ ಇದೆ, ಸ್ವಾತಂತ್ರ್ಯ ಅಲ್ಲ. ಅದು ಗುಲಾಮಗಿರಿ ರಾಜ್ಯ ಅಥವಾ ವಿದೇಶಿ ಆಡಳಿತದಾಗಿ. ಭ್ರಷ್ಟಾಚಾರ ರಹಿತ ಊರಿದ್ದರೆ ಮಾತ್ರ ಸ್ವಾತಂತ್ರ್ಯ ಅಂತ ಲೆಕ್ಕ. ಮಹಾತ್ಮ ಗಾಂಧಿ ಹೇಳಿರೋದು ಗ್ರಾಮ ಸ್ವರಾಜ್ಯ ಅಂದರೆ ಗ್ರಾಮದಲ್ಲಿ ಅವರೇ ಆಡಳಿತ ಮಾಡಿ ಅವರೇ ನಡೆಸಿಕೊಂಡಾಗ ಭ್ರಷ್ಟಾಚಾರ ರಹಿತ ಆದರೆ ಅದು ದೇಶ ಸ್ವಾತಂತ್ರ್ಯ ಅಂತ ಲೆಕ್ಕ. ಇದು ಗ್ರಾಮ ಮಟ್ಟದಲ್ಲಿ ಭ್ರಷ್ಟಾಚಾರ ಇದ್ದು ದೇಶ ಸ್ವಾತಂತ್ರ್ಯ ಆಗೋದಿಲ್ಲ, ರಾಜ್ಯದ ಸ್ವಾತಂತ್ರ್ಯ ಆಗೋದು. ಅವು ರಾಜ್ಯಗಳಾಗೋದು, ಅವರಿಗೆ ಜನಪದ ರಾಜ್ಯಗಳಾಗೋದು, ಅಧಿಕಾರಿಗಳು ರಾಜ್ಯಗಳಾಗಿರೋದು. ಅವರು ರಾಜ್ಯದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯದಲ್ಲಿ, ದೇಶ ಮಟ್ಟದಲ್ಲಿ ಅವರು ರಾಜ್ಯಗಳಾಗಿ ನಾವು ಜನರು ಸುಲಿಗೆ ಗುಲಾಮರಾಗಿದ್ದರೆ ಅದು ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ಹೋರಾಟ ಬರಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ, ಜನರೇ ಆಡಳಿತ ಮಾಡುವಂಥ, ಜನರಿಗೆ ಬೇಕಾದಂಥ ಕಾನೂನಿರುವಂಥ, ಸುಲಿಗೆ ಆಗದಂಥ ಕಾನೂನು, ಜನರಿಗೆ ಸೇವೆಗೆ ಅನುಕೂಲವಾಗುವಂಥ ಕಾನೂನು, ಜನರನ್ನು ಕಳ್ಳರಂತ ನೋಡೋದಂಥ ಕಾನೂನು, ಜನರ ಸೇವೆಗೆ ಅನುಕೂಲ ಆಗುವಂಥ ಕಾನೂನು ಇದ್ದಾಗ ಮಾತ್ರ ಅದು ಸ್ವತಂತ್ರ. ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಬ್ರಿಟಿಷರಿಂದ ಹೋರಾಟ ಮಾಡಲಿಕ್ಕೆ, ದಬ್ಬಾಳಿಕೆ ತಡೀಲಿಕ್ಕೆ. ಎಷ್ಟು ವರ್ಷ ಆದರೂ ಕೂಡ ನಾವು ಅದರಿಂದ ಹೊರಗೆ ಬರಲಿಲ್ಲ. ಬ್ರಿಟಿಷರ ಬದಲು ಅಧಿಕಾರದಲ್ಲಿದ್ದವರು ಒಂದು ಕೂತಿದ್ದಾರೆ ಅಂತ ಹೇಳುವಂಥದ್ದು. ಹಾಗೆ ಸ್ವಾತಂತ್ರ್ಯ ಆಚರಣೆ ದಿವಸ ಒಂದು ಆಂದೋಲನ ಮಾಡೋಣ, ಜನಗಳಿಗೆ ಇದು ಮುಟ್ಸೋಣ. ನಮ್ಮದು ಮೊದಲು ಜನರಿಗೆ ಗೊತ್ತಾಗಬೇಕು, ಯಾರನ್ನು ದುಡಿದು ಬೇಡ. ನಮ್ಮ ಮನೆ, ನಮ್ಮ ಊರಲ್ಲಿ, ನಮ್ಮ ತೋಟದಲ್ಲಿ, ನಮ್ಮ ಕಚೇರಿಯಲ್ಲಿ ಭ್ರಷ್ಟಾಚಾರ ಲಂಚ ನಡೆದರೆ ಅದಕ್ಕೆ ನಾವು ಹೊಣೆಗಾರ ಅಂತ ತಿಳ್ಕೊಂಡಾಗೆ ಇವತ್ತು ಪ್ರಜೆಗಳು, ಪ್ರತಿಯೊಬ್ಬ ಪ್ರಜೆ ನನ್ನ ಓಟಲ್ಲಿ ಗೆಲ್ಲುವಂಥದ್ದು. ನಾನು ಭ್ರಷ್ಟಾಚಾರಕ್ಕೆ ವಿರೋಧ ಇದ್ದರೆ ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನನ್ನ ಓಟಿಂದ ಜನಪದಿ ಆಯ್ಕೆ ಆಗ್ತಾನೆ,
ಅವನಿಂದಾಗಿ ರಾಜ್ಯ ನಡೀತದೆ, ಅವನಿಂದಾಗಿ ನ್ಯಾಯ ಕಾರ್ಯಾಂಗ ಬರ್ತದೆ. ಹಾಗಿದ್ದಾಗ ಇದಕ್ಕೆ ನಾನೇ ಹೊಣೆಗಾರ ಅಂತ ಯೋಚನೆ ಬರುವುದೇ ನಮ್ಮ ಸ್ವಾತಂತ್ರ್ಯದ ಕಲ್ಪನೆ. ಎಸ್ ಸರ್. ಈಗ ಸ್ವಾತಂತ್ರ್ಯ ದಿವಸ ಹೇಳಿದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಾವು ಪ್ರಜೆಗಳಾಗಲಿಲ್ಲ, ಪ್ರಜಾಪ್ರಭುತ್ವ ಇರಲಿಲ್ಲ. ಓಕೆ ಸರ್. ಬ್ರಿಟಿಷಿಂದ ಆಡಳಿತ ಬಂತು, ಸ್ವಾತಂತ್ರ್ಯ ಆದರೂ ನಮ್ಮದೇ ಆಡಳಿತ ಬಂತು. ಪ್ರಜಾಪ್ರಭುತ್ವ ಬಂದಿದ್ದು ಜನವರಿ 26ಕ್ಕೆ 1952 ಇಸ್ವಿನಲ್ಲಿ ಜನವರಿ 26ಕ್ಕೆ ಪ್ರಜಾಪ್ರಭುತ್ವದ ಘೋಷಣೆ ಆಯಿತು. ಆಗ ಎಲೆಕ್ಷನ್ನ ಓಟಿನ ಸಮಸ್ಯೆ ಪ್ರಜೆಗಳದ್ದು, ನಮ್ಮದೇ ಆಡಳಿತ ಅಂತ. ಆಗ ಈಗ ನಾನು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂತು, ಆಗಸ್ಟ್ 15ರಿಂದ ಜನವರಿ 20ರೊಳಗೆ ನಾವು ಪ್ರಜಾಪ್ರಭುತ್ವ, ನಮ್ಮದೇ ಆಡಳಿತ, ನಮ್ಮ ರಾಜ್ಯ. ಹಾಗೆ ನಮ್ಮ ಆಂದೋಲನ ಆಗಸ್ಟ್ 15ರಿಂದ ಮುಂದುವರಿತಾ ಗ್ರಾಮ ಮುಟ್ಟುತ್ತಾ ಮನೆಗೆ ಮುಟ್ಟುತ್ತಾ ಜನವರಿ 26ರೊಳಗೆ ನಮ್ಮ ಜನರು ಸ್ವತಂತ್ರರು, ಪ್ರಜಾಪ್ರಭುತ್ವ ರಾಜ್ಯಗಳು ಆಗಬೇಕು. ಈ ಆಂದೋಲನದ ಕಡೆ ನಮ್ಮ ನಡಿಗೆ ಪ್ರಾರಂಭ ಆಗಿದೆ. ಎಸ್, ಧನ್ಯವಾದಗಳು ಸರ್. ಇಷ್ಟು ಹೊತ್ತು ಅಂದರೆ ಈ ಬಾರಿಯ ಒಂದು ನಮ್ಮ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯು ಪಿ ಶಿವಾನಂದರವರ ಮಾತನ್ನು ಕೇಳಿದ್ರಿ. ಕಳೆದ ಎಪಿಸೋಡಲ್ಲಿ ಕೂಡ ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದಾರೆ. ವೀಕ್ಷಕರೇ, ನಾಡಿದ್ದು ಬರೆಯುವಂಥ ಈ ಒಂದು ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವ, ಅಲ್ಲಿಂದ ಅಂದರೆ ಜನವರಿ 26ರ ತನಕ ನಮಗೆ ಪ್ರಜಾಪ್ರಭುತ್ವದ ಒಂದು ಆಚರಣೆ ಇದೆ. ಅಲ್ಲಿಯ ತನಕ ನಡೆಯುವಂಥ ಈ ಒಂದು ಆಂದೋಲನದ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ರಹಿತ ಊರು, ತಾಲೂಕು, ರಾಜ್ಯ, ದೇಶ ನಮ್ಮದಾಗಲಿ. ಹಾಗೆ ಪ್ರಧಾನಿ ಮೋದಿಯವರ ಕಲ್ಪನೆ ನಾ ಕಾವುಂಗ ನಾ ಕಾನೆದುಂಗ ಅನ್ನುವಂಥ ಆ ಕಲ್ಪನೆ ಮತ್ತೆ ಅನುಷ್ಠಾನಕ್ಕೆ ಬರಲಿ. ಹಾಗೆ ಏನು ಈಗ ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ, ಆ ತಿರಂಗ ಯಾತ್ರೆ ಮತ್ತೆ ಮುಂದುವರಿಯಲಿ. ಆದರೆ ಯಾವುದೇ ರೀತಿಯ ರಾಜಕೀಯವಾಗಿ ಅಥವಾ ಭೇದ ಭಾವವಿಲ್ಲದೆ ಪಕ್ಷರಹಿತವಾಗಿ ಬರೇ ನಮ್ಮ ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ ಮಾತ್ರ ಇಟ್ಕೊಂಡು ಆ ರೀತಿಯ ಒಂದು ತಿರಂಗ ಯಾತ್ರೆ ನಡೆಯುವಂತಾಗಲಿ ಅನ್ನುವಂಥ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ಬರುವಾರದ ಸಂಚಿಕೆಯಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ಭ್ರಷ್ಟಾಚಾರ ರಹಿತ ಈ ಒಂದು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಬಗ್ಗೆ ಡಾಕ್ಟರ್ ಯು ಪಿ ಶಿವಾನಂದರವರು ತಮಗೆ ತಿಳಿಸ್ಲಿಕ್ಕಿದ್ದಾರೆ. ತಾವೆಲ್ಲರೂ ವೀಕ್ಷಿಸ್ತಾ ಇದ್ದೀರಿ. ನಮ್ಮ ಪತ್ರಿಕೆ ಇರ್ಬೋದು, ನಮ್ಮ ಡಿಜಿಟಲ್ ಮಾಧ್ಯಮ ಇರ್ಬೋದು, ಇವತ್ತು ನಿರಂತರವಾಗಿ ಹೋರಾಟದ ಹಾದಿಯನ್ನು ಹಿಡಿದು ಇಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಮಾಜದಲ್ಲಿ ಭ್ರಷ್ಟಾಚಾರ ರಹಿತ ಸಮಾಜವಾಗಬೇಕು, ಜನರೇ ರಾಜರಾಗಬೇಕು, ಜನಪ್ರತಿನಿಧಿಗಳು ನಮ್ಮ ಸೇವಕರಾಗಿ ಕೆಲಸವನ್ನು ನಿರ್ವಹಿಸಿದರೆ ಖಂಡಿತವಾಗಿ ನಮ್ಮ ಸಮಾಜದಲ್ಲಿ ಭ್ರಷ್ಟಾಚಾರ ರಹಿತ ಒಂದು ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಲ್ಪನೆಯನ್ನು ಕೂಡ ಇಟ್ಕೊಂಡು ಎಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಈ ಭ್ರಷ್ಟಾಚಾರದ ಬಗ್ಗೆ ವಿಶ್ಲೇಷಣೆ ನೀಡಿದಂಥ ಆಡಳಿತ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಹಾಗೆ ಸುದ್ದಿಯ ಗೌರವ ಸಂಪಾದಕರಾದಂಥ ಡಾಕ್ಟರ್ ಯು ಪಿ ಶಿವಾನಂದ ಸರ್ ಅವರಿಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.